ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಶ್ರೀ ವಿನಾಯಕ ಸೇವಾ ಟ್ರಸ್ಟ್ನ ಅಧ್ಯಕ್ಷರೂ ಆದ ಶ್ರೀಯುತ ಗಂಗರಾಜು ಅವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು, ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರು ಸಂಭ್ರಮದಿಂದ ಆಚರಿಸಿದ್ದಾರೆ. 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಈ ವೇಳೆ ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಬೆಳಗಿನಿಂದಲೇ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನೆರವೇರಿತು. ಗಂಗರಾಜು ಅವರ ಸಾಮಾಜಿಕ ಸೇವೆ ಹಾಗೂ ಜನಪರ ಕಾರ್ಯಗಳನ್ನು ಮೆಚ್ಚಿಕೊಂಡು ಹೂಗುಚ್ಛ ನೀಡಿ ಅಭಿನಂದಿಸಲಾಯಿತು. ಈ ವೇಳೆ ಕಾರ್ಯಕರ್ತರು, ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಗೌಡ್ರು, ಜಿಬಿಎ ದೊಡ್ಡಬಿದ್ರುಕಲ್ಲು ವಾರ್ಡ್ನ ನಿಕಟಪೂರ್ವ ಅಭ್ಯರ್ಥಿಯಾದ ಶ್ರೀ ಆರ್ ಪ್ರಸಾದ್ ಅವರು, ಮಾಜಿ ಚೇರ್ಮನ್ ರಾಮಚಂದ್ರಪ್ಪನವರು, ವಾರ್ಡ್ ಅಧ್ಯಕ್ಷರು ಲಿಖಿತ್ ಗೌಡ್ರು, ಮಹಿಳಾ ಅಧ್ಯಕ್ಷರು ಶೀಲಾ, ಕಾಂಗ್ರೆಸ್ ಮುಖಂಡರು ಪರಮೇಶ್ ಜಿ, ಕುಮಾರ್ ಸಿ ಮುನಿರಾಜು, ಅಶ್ವಿನಿ, ಮಾರೇಗೌಡ್ರು, ಕಸ್ತೂರಿ ಮಂಜು, ಜಗದೀಶ್, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದ ಕೊನೆಯಲ್ಲಿ ವಿವಿಧ ಸಂಘಟನೆಯ ಪ್ರತಿನಿಧಿಗಳು, ಅಭಿಮಾನಿಗಳು ಗಂಗರಾಜು ಅವರನ್ನ ಸನ್ಮಾನಿಸಿ ಶುಭಾಶಯ ಕೋರಿದ್ರು. ಯಶವಂತಪುರ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತಷ್ಟು ಶ್ರಮಿಸುವಂತೆ ಶುಭ ಹಾರೈಸಿದ್ರು. ಹಿರಿಯ ಮುಖಂಡರು ಚನ್ನನಾಗಿರ್ಕೊಳ್ಳೆ ಗ್ರಾಮದ ಹಿರಿಯ ಮುಖಂಡರಾದ ಶ್ರೀಯುತ ಗಂಗರಾಜಣ್ಣವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನೋಡ್ತಾ ಇದ್ದೀವಿ, ದೇವಸ್ಥಾನದಲ್ಲಿ ಇವತ್ತೊಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕೂಡ ಮಾಡಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಇವತ್ತು ಸಮಸ್ತ ಜನ, ಇವತ್ತು ಸಾವಿರಾರು ಜನ ಇವತ್ತು ಬಂದು ಅವರಿಗೆ ಶುಭಾಶಯನ್ನು ಕೋರ್ತಾ ಇದ್ದಾರೆ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಭಾಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ. ಮತ್ತು ನಿರಂತರವಾಗಿ ಅವರು ಜನಗಳ ಜೊತೆ ಭಾಗಿಯಾಗಿದ್ದಾರೆ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಒಂದು ನೀರಿನ ವಿಚಾರ ಆಗಿರ್ಬೋದು, ರಸ್ತೆ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಕಷ್ಟ ಸುಖದಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ. ಅವ್ರಿಗೆ ಭಗವಂತ ಅವ್ರಿಗೆ ಪ್ರತಿಯೊಂದು ಅವರ ಇಡೀ ಕುಟುಂಬಕ್ಕೆ ನೋಡಿ, ಅವರು ನಮ್ಮ ಚಿಕ್ಕಮ್ಮ ಕೂಡ ಇಲ್ಲೇ ಇದ್ದಾರೆ, ಅವ್ರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ವಿಶೇಷವಾಗಿ ಅವ್ರಿಗೆ ಭಗವಂತ ಸಕಲವನ್ನು ಕೊಟ್ಟು ಅವ್ರಿಗೆ ಸದಾ ಇನ್ನೂ ಮುಂದೆ ಹೆಚ್ಚಿನ ಶಕ್ತಿ ಕೊಡಲಿ, ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸಮಸ್ತ ಜನತೆಯ ಪರವಾಗಿ ಮತ್ತೊಮ್ಮೆ ಅವ್ರಿಗೆ 68ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ನಮ್ಮ ಏನು ಈ ಚನ್ನರಾಯಕನಪಾಳ್ಯ, ಮುನ್ಸಿಪಲ್ ಬಡಾವಣೆ, ಮೈಸೂರು ಅಂಶ, ಭವಾನಿ ನಗರ ಹಾಗೆ ಅಕ್ಕಪಕ್ಕದ ಗ್ರಾಮಸ್ಥರು ಇವತ್ತು ಏನು ಈ ಒಂದು 68ನೇ ವರ್ಷದ ಏನೋ ಒಂದು ಹುಟ್ಟುಹಬ್ಬದ ಶುಭಾಶಯಕ್ಕೆ ಎಲ್ಲ ಭಕ್ತಾದಿಗಳು, ನಮ್ಮ ಏನು ದೇವಸ್ಥಾನದ ಭಕ್ತಾದಿಗಳು, ರಾಜಕೀಯ ಪ್ರತಿನಿಧಿಗಳು, ನಮ್ಮ ಅಕ್ಕ ತಂಗಿದಿರು, ಅಣ್ಣ ತಂದಿರು, ಹಾಗೆ ನಮ್ಮ ಏನು ಕಾರ್ಪೊರೇಟರ್ ನಮ್ಮ ಪ್ರತಿನಿಧಿ ಪ್ರಸಾದ್ ಕುಮಾರು, ಅದೇ ನಮ್ಮ ಹಿರಿಯರಾದಂಥ ನಮ್ಮಣ್ಣ ಚಂದ್ರಶೇಖರು, ಹಾಗೆ ನಮ್ಮ ಲಿಖಿತ್ ಗೌಡರು, ಹಾಗೆ ನಮ್ಮ ಮಂಜಕ್ಕ ದೊಡ್ಡಕಲ್ ಮಹಿಳಾ ಅಧ್ಯಕ್ಷರು, ಪ್ರತಿಯೊಬ್ಬರು ಇವತ್ತು ಏನು ಸಿಬ್ಬಂದಿಗಳು ಹುಟ್ಟುಹಬ್ಬದ ಶುಭಾಶಯ ಕೊಡಕ್ಕೆ ಬಂದವ್ರೆ. ದೇವರು ಅವರಿಗೆ ಆರೋಗ್ಯ, ಭಾಗ್ಯ, ಆಯುಷ್ಯ ಕೊಟ್ಟು ಕಾಪಾಡಲಿ. ಯಾಕೆಂದರೆ ನಾವೊಂದು ಸಣ್ಣದೊಂದು ಕಾರ್ಯಕ್ರಮ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಇದ್ಗಡೆ ಇಷ್ಟೊಂದು ಅದ್ದೂರಿ ಮಾಡ್ತಂತ ಕನಸಲ್ಲಿರಲಿಲ್ಲ. ಹಾಗೆ ಏನು ಇವತ್ತು ಇಷ್ಟು ದೇವಸ್ಥಾನಗಳು ಮಾಡೋಕ್ಕೆ ಕಾರಣ ದೇವರು, ನಮ್ಮ ತಂದೆ ತಾಯಿ, ನಮ್ಮ ಮಂದಿರು, ನಮ್ಮ ಏನು ಈ ಜನ ಸಮೂಹ ಇವತ್ತೊಂದು 20 ದೇವಸ್ಥಾನ ಮಾಡಿರೋದು ಅವರ ಒಂದು ಆಶೀರ್ವಾದ. ದೇವರು ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ಏನು ಈ ಕಾರ್ಯಕ್ರಮ ಅವರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು, ಅಭಿವೃದ್ಧಿ ಕೆಲಸಗಳು ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ದೇವಸ್ಥಾನ ಕಟ್ಟಡ ಪ್ರಾರಂಭ ಮಾಡಿದ್ದು, ಇದರ ಜೊತೆಯಲ್ಲಿ ಶನಿದೇವ ದೇವಸ್ಥಾನ, ಅಯ್ಯಪ್ಪ ದೇವಸ್ಥಾನ, ನವಗ್ರಹ ದೇವಸ್ಥಾನ, ಭೈರವೇಶ್ವರ ದೇವಸ್ಥಾನ, ಇದರ ಜೊತೆಯಲ್ಲಿ ಕೆಲವು ಇತರೆ ದೇವಸ್ಥಾನಗಳು ಸಹ ಮಾಡಿರ್ತಾರೆ. ಇದಲ್ಲದೆ ನಮ್ಮ ಈ ಶ್ರೀಮತಿ ಲಕ್ಷ್ಮಮ್ಮನವರು ಕೇಳಿಕೊಂಡ್ರು, ಮಾರಮ್ಮನ ದೇವಸ್ಥಾನ ಮಾಡಿಕೊಡಿ ಗಂಗರಾಜಣ್ಣ ಅಂತೇಳಿ. ಆ ಸಂದರ್ಭದಲ್ಲಿ ಗಂಗರಾಜವರು ಅದನ್ನು ಅವ್ರಿಗೆ ಒಪ್ಪಿಕೊಂಡು ಮಾರಮ್ಮನ ದೇವಸ್ಥಾನ ಕಟ್ಟಿ ಪ್ರತಿ ವರ್ಷ ದೇವಿ ಪೂಜೆಯನ್ನು ಮಾಡಿ ಆರತಿಗಳ ಮೂಲಕ ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಎರಡನೇದಾಗಿ ಇದರ ಜೊತೆಯಲ್ಲಿ ಚಿಕ್ಕದಾಗಿ ಪ್ರಾರಂಭವಾಗಿದ್ದ ಶಾಲೆ ಮತ್ತು ಅಂಗನವಾಡಿ ಕಟ್ಟಡ ಬಡ ಮಕ್ಕಳಿಗೆ ಓದಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನದ
ಮುಂಭಾಗದಲ್ಲಿ ತುಂಬ ಗಲೀಜು ಆಗುತ್ತಿತ್ತು. ಇದನ್ನು ಕ್ಲೀನ್ ಮಾಡಿಸಿ ಡಾಂಬರ್ ಹಾಕಿಸಿದ್ದಾರೆ. ಇದಾದ ನಂತರ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿರುವುದನ್ನು ತೆರವು ಮಾಡಲು ಇದರ ಬಗ್ಗೆ ತುಂಬ ಶ್ರಮ ತೆಗೆದುಕೊಂಡು ಬಿಡಿಸಿದ್ದಾರೆ. ಇದಾದ ನಂತರ ರಸ್ತೆಗಳಿಗೆ ಎಲ್ಲ ರಸ್ತೆಗಳಿಗೂ ಡಾಂಬರ್ ಹಾಕ್ಸೋದು, ಕಾಂಕ್ರೀಟು ರಸ್ತೆ ಮಾಡೋದು, ಮೋರಿಗಳು ಮಾಡೋದು ಹೆಚ್ಚು ಜವಾಬ್ದಾರಿ ವಹಿಸ್ಕೊಂಡು ಮಾಡಿರ್ತಾರೆ. ಇದು ಅಲ್ಲದೆ ಬೀದಿ ದೀಪ, ಐಮಾಸ್ ಲೈಟು, ಸ್ಯಾನಿಟ್ರಿ ಪೈಪು ಮತ್ತು ಕಾವೇರಿ ನೀರಿನ ಪೈಪು ಹಾಕಿರುವ ತುಂಬ ಗಂಗರಾಜ್ ಅವ್ರದ್ದು ತುಂಬ ಶ್ರಮ ಇರ್ತದೆ. ಇದ್ರ ಬಗ್ಗೆ ಚನ್ನನಾಯಕನಪಾಳ್ಯ ಗ್ರಾಮದಲ್ಲಿ ಗಣೇಶ ದೇವಸ್ಥಾನ, ಮಾರಮ್ಮ ದೇವಸ್ಥಾನ ಸಹ ಇವರು ಮುಂದಾಳತ್ವದಲ್ಲಿ ಮಾಡಿರ್ತಾರೆ. ಇದಾದ ನಂತರ ತಿರುಮಲಾಪುರ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಸಹ ಇವರ ಮುಂದಾಳತ್ವದಲ್ಲೇ ಕಟ್ಟಡ ನಡೆದಿರ್ತದೆ, ಮಾಡಿರ್ತಾರೆ. ಈ ರೀತಿ ಅಭಿವೃದ್ಧಿ ಕೆಲಸ ಮಾಡಿರುವ ಗಂಗರಾಜರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸಂಪತ್ತು ಎಲ್ಲವನ್ನು ಕೊಟ್ಟು ಇವರನ್ನು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ನಂತರ ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಮತ್ತು ಮುಂದೆ ಒಳ್ಳೆಯ ಸ್ಥಾನಕ್ಕೆ ಹೋಗಲು ದೇವರು ಆಶೀರ್ವಾದ ಮಾಡಲಿ ಎಂದು ಕೇಳಿಕೊಳ್ಳುತ್ತೇವೆ. ನಮ್ಮ ಗಂಗರಾಜಣ್ಣವರು ನಮ್ಮ ಗುರುಗಳು ಗುರುಪೂರ್ಣಿಮೆ ದಿನ ಅವರು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ದೇವರಲ್ಲಿ ನಾನು ಕೇಳ್ಕೊತೀನಿ, ಅವ್ರಿಗೆ ಆರೋಗ್ಯ ಭಾಗ್ಯ ಕೊಟ್ಟು, ಐಶ್ವರ್ಯ ಭಾಗ್ಯ ಕೊಟ್ಟು, ಅವ್ರಿಗೆ ಕುಟುಂಬಕ್ಕೆ ಎಲ್ಲ ಜನತೆಯ ಪರವಾಗಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ಅವ್ರಿಗೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಮತ್ತೊಮ್ಮೆ ಆರೋಗ್ಯ ಸಿಗಲಿ, ಚೆನ್ನಾಗಿರಲಿ ನಮ್ಮ ಗುರುಗಳು ಅಂತ ಕೇಳ್ತೀವಿ. ಇವತ್ತು ಗಂಗರಾಜಣ್ಣವ್ರ ಬರ್ತಡೇ ಇದೆ. ನಮ್ಮ ಏರಿಯಾದ ಮುಖಂಡರು ಮತ್ತು ನಮ್ಮ ಕೆಲಸ ಕಾರ್ಯಗಳು ಏನಿದೆ ಎಲ್ಲ ಇದುವರೆಗೂ ಕೂಡ ಯಾವುದೇ ಕೆಲಸ ಇದ್ರೂ ಕೂಡ ನಮಗೆ ಸಹಕಾರ ಮಾಡ್ಕೊಂಡಿದ್ದಾರೆ, ಇನ್ನೂ ಮಾಡ್ತಾಯಿದ್ದಾರೆ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು 40ನೇ ವರ್ಷದ ನಮ್ಮ ಏರಿಯಾದಲ್ಲಿ ದೇವಸ್ಥಾನಗಳನ್ನ ಆಗಲಿ, ನಮ್ಮ ಏರಿಯಾದಲ್ಲಿರೋ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದಲ್ಲಾಗಲಿ ತುಂಬ ಅವರ ಪಾತ್ರ ಭಾಳ ಮುಖ್ಯವಾಗಿದೆ. ಅವ್ರಿಗೆ ಮುಂದೆನೂ ಕೂಡ ಇದೇ ಥರ ಏರಿಯಾ ಕೆಲಸ ಆಗಲಿ ಅಥವಾ ಎಲ್ಲ ಮನೆಯ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರಲ್ಲಿ ತುಂಬ ಮುಂದೆ ನಿಂತ್ಕೊಂಡು ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಈ ದೇವರು ಅವರಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಮುಂದೆನೂ ಇದೇ ಥರ ಕೆಲಸ ಮಾಡೋದು ಶಕ್ತಿ ಕೊಡಲಿ ಅಂತ ನಾವೆಲ್ಲರೂ ಗುರು ಪೌರ್ಣಿಮೆಯ ಶುಭಾಶಯಗಳು. ನಮ್ಮ ಗಂಗರಾಜಣ್ಣವರು ವಿಜೃಂಭಣೆಯಾಗಿ ನಾವು ಎಲ್ಲ ಮುಖಂಡರು ಸೇರಿ ನಾವು ಶುಭಾಶಯಗಳು ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಗಂಗರಾಜಣ್ಣ ಬಗ್ಗೆ ನಮ್ಮ ಗ್ರಾಮದಲ್ಲಿ ಯಾರೇ ಒಬ್ಬ ಹೆಣ್ಮಗು ಬಂದರೆ ನಾವು ಹೆಚ್ಚು ಮುಂದೆ ಹಾಕಿದ್ರೆ ಅವರನ್ನ ಒಂದು ಸ್ಟೇಜು ಅಥವಾ ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಕರೆದು ನಮಗೆ ಏನು ಗೌರವ ಕೊಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ದೇವಸ್ಥಾನ ನಮ್ಮ ಗ್ರಾಮದಲ್ಲಿ ಮಾಡಿದ್ದಾರೆ ಅಂತ ಕಾರಣಕರ್ತರು ನಮ್ಮ ಗಂಗರಾಜಣ್ಣವರಾಗಿದ್ದಾರೆ. ಹಾಗೆ ನಮ್ಮ ಪ್ರಸಾದ್ ಸರ್ ಆಗಿರ್ಬೋದು, ನಮ್ಮ ಎಲ್ಲ ಮುಖಂಡರು ಗ್ರಾಮದಲ್ಲಿ ಎಲ್ಲ ದೇವಸ್ಥಾನಗಳು ಒಂದು ಶ್ರಮ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಟ್ಟು ಚನ್ನರಾಯಕನಪಾಳ್ಯದಲ್ಲಿ ಏನಂದರೆ ಒಂದು ತಿರುಪತಿ ದೇವಾಲಯ ಅನ್ನೋ ಥರ ಇದೆ. ನಮಗೆ ಗೊತ್ತಿರಲಿಲ್ಲ, ಬಟ್ ನಾವು ಬರ್ತಿದ್ವಿ, ಮೇನ್ ರೋಡಲ್ಲಿ ಹೋಗ್ತಿದ್ವಿ, ಅಷ್ಟು ಬಿಟ್ಟರೆ ಬೇರೆ ನಮಗೇನು ಮಾಹಿತಿ ಗೊತ್ತಿರಲಿಲ್ಲ. ಬಟ್ ಇವತ್ತು ಈ ಸ್ಥಳಕ್ಕೆ ಬಂದಾಗ ಗೊತ್ತಾಯಿತು ತಿರುಪತಿನೇ ಇಲ್ಲಿದೆ ಅನ್ನೋ ಖುಷಿ ಆಗ್ತಾಯಿದೆ ನಮಗೆ. ಅವರಿಗೆ ಇಲ್ಲಿ ಜನಗಳು ಸೇರಿ ಅವ್ರ ಬರ್ತಡೇನ ವಿಜೃಂಭಣೆಯಿಂದ ಖುಷಿಯಿಂದ ಆಚರಿಸಿದ್ದಾರೆ. ಇಂಥ ವ್ಯಕ್ತಿ ನಮಗಿದ್ದಾರೆ. ಒಂದು ದೇವಸ್ಥಾನಗಳು ಮಾಡಿರ್ಬೋದು, ಒಂದು ರಸ್ತೆ ಕಾಮಗಾರಿಗಳು ಮಾಡಿರ್ಬೋದು, ಬೀದಿ ದೀಪಗಳು ಅಲಂಕರಿಸಿರ್ಬೋದು, ಎಲ್ಲದಕ್ಕೂ ನಾನು ಮಾಡಿಸ್ತೀನಿ ಅಂತ ಹೇಳಿ ಬೆನ್ನೆಲುಬಾಗಿ ಜನಕ್ಕೆ ಸಪೋರ್ಟಾಗಿ ನಿಂತು ಸಾಹೇಬ್ರಿಂದ ಏನು ಬರುತ್ತೋ ಅದನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆ ಜನಕ್ಕೆ ಸಪೋರ್ಟ್ ಮಾಡ್ತಿದ್ದಾರಲ್ಲ, ದೇವರು ಅವ್ರಿಗೆ ಇರೋವರೆಗೂ ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬ ಚೆನ್ನಾಗಿದೆ. ಗಂಗರಾಜಣ್ಣವ್ರಿಗೆ ಮಹಿಳಾ ಮುಖಂಡಗಳಿಂದ ಹುಟ್ಟುಹಬ್ಬದ ಶುಭಾಶಯಗಳು.